ಪ್ರಿಯ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಶುಭೋದಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಬನ್ನಿರಿ, ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯಗಳನ್ನು ಧ್ಯಾನಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಕರ್ತನೆಯ ಒಳ್ಳೆಯ ಸಮಯಕ್ಕಾಗಿ ನಿನಗೆ ವಂದನೆ ಸ್ವಾಮಿ. ಎಲ್ಲ ವೀಕ್ಷಕರನ್ನು ಆಶೀರ್ವಾದ ಮಾಡು. ಜೀವಳ ವಾಕ್ಯದ ಮೂಲಕ ನಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡು. ಯೇಸುವಿನ ಹೆಸರಲ್ಲಿ ತಂದೆ ಆದ ದೇವರೇ, ಆಮೆನ್. ಪ್ರಿಯ ವೀಕ್ಷಕರೇ, ಈ ದಿನದ ವಾಕ್ಯದ ದಾನಕ್ಕಾಗಿ ಕೀರ್ತನೆ 18:21-30 ವಾಕ್ಯಗಳು ನಾವು ಧ್ಯಾನ ಮಾಡೋಣ, ಓದಿಕೊಳ್ಳೋಣ. ಮೊದಲನೇದಾಗಿ, ಯೆಹೋವನ ಮಾರ್ಗವನ್ನೇ ಅನುಸರಿಸಿದೆನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು. ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು. ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡೆನು. ಆದುದರಿಂದ ನಾನು ನೀತಿವಂತನು ನಿರಪರಾಧಿಯು ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನೂ ಆಗಿರುವಿ. ದೀನರನ್ನು ಉದ್ಧರಿಸುವವನು, ಹಮ್ಮಿನ ಕಣ್ಣುಳ್ಳವರನ್ನು ತಗ್ಗಿಸಿ ಬಿಡುವನು ನೀನಲ್ಲವೋ. ನೀನೇ ನನ್ನ ದೀಪವನ್ನು ಒತ್ತಿಸುವವನಲ್ಲವೇ. ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವವನು. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಕಾರವನ್ನು ಹಾರುವೆನು. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದು, ಯೆಹೋವನ ವಚನವು ಶುದ್ಧವಾದುದು. ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದಲ್ಲಿ ಬಲ ಇದೆ, ದೇವರ ವಾಕ್ಯದಲ್ಲಿ ಬಿಡುಗಡೆ ಇದೆ. ಪ್ರಿಯರೇ, ದೇವರ ವಾಕ್ಯದ ಮೂಲಕ ನಮ್ಮನ್ನು ಸಂತೋಷವಾತನಾಗಿದ್ದಾನೆ. ಈ ಮುಂಜಾನೆ ತಾವು ಹೇಳುವಾಗ ಅದೇ ಚಿಂತೆ, ಅದೇ ನೋವು, ಅದೇ ಕೊರಗು ಇವೆಲ್ಲದರೊಂದಿಗೆ ನೀವು ಎದ್ದಿರಬಹುದು. ಈ ದಿನ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ, ನನ್ನ ಸಮಸ್ಯೆಗೆ ಹೇಗೆ ಪರಿಹಾರ ಸಿಗುತ್ತದೆ, ಇವತ್ತು ನಾನು ಏನು ಮಾಡಲಿ ಎಂಬ ಚಿಂತೆಯೊಂದಿಗೆ ನೀವು ಇರಬಹುದು. ಆದರೆ ಕರ್ತನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವುದಾದರೆ ಖಂಡಿತವಾಗಿ ಕರ್ತನು ತಾನು ಸರಿಯಾದ ಆಲೋಚನೆ ಕೊಟ್ಟು ನಿಮ್ಮೆಲ್ಲ ಚಿಂತೆ ಇಕ್ಕಟ್ಟುಗಳಿಂದ ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ವಾಕ್ಯದ ಒಂದೊಂದು ವಾಕ್ಯಗಳನ್ನು ಓದಿಕೊಂಡು ಹೋಗೋಣ. ಪ್ರಿಯರೇ, ಕೀರ್ತನೆ 18:21, ಯೆಹೋವನ ಮಾರ್ಗವನ್ನೇ ಅನುಸರಿಸಿದೆನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ಇದು ದಾವೀದನ ಸಾಕ್ಷಿಯಾಗಿದೆ. ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆ, ನಾನು ಯೆಹೋವನ ಮಾರ್ಗವನ್ನೇ ಅನುಸರಿಸಿದ್ದೇನೆ, ನನ್ನ ದೇವರನ್ನು ಬಿಟ್ಟು ನಾನು ದುಷ್ಟನಾಗಲಿಲ್ಲ. ದುಷ್ಟ ಅಂದರೆ ಯಾರು? ಕೀರ್ತನೆ 9:17 ಪ್ರಕಾರ ದೇವರನ್ನು ಅಲಕ್ಷ್ಯ ಮಾಡುವಂಥ ವ್ಯಕ್ತಿಗಳು. ಯಾರೆಲ್ಲ ದೇವರನ್ನು ಅಲಕ್ಷ್ಯ ಮಾಡ್ತಾರೋ ಅವರು ದುಷ್ಟರು ಎಂಬುದಾಗಿ ಸತ್ಯವೇದದಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದರೆ ಭಕ್ತನ ದಾವೀದನ ಒಂದು ಸಾಕ್ಷಿ ಏನೆಂದರೆ, ನಾನು ನನ್ನ ದೇವರನ್ನು ಬಿಟ್ಟು, ಅಂದರೆ ದೇವರ ಮಾರ್ಗವನ್ನೇ ಅನುಸರಿಸ್ತಿದ್ದೇನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ ಎಂಬುದಾಗಿ. ಹೌದು, ನಮ್ಮ ಜೀವಿತದಲ್ಲಿ ಕಷ್ಟಗಳು, ನೋವುಗಳು, ವೇದನೆಗಳು, ಇಕ್ಕಟ್ಟುಗಳು ಬರುವಾಗ ಅನೇಕ ಸಂದರ್ಭಗಳಲ್ಲಿ ನಂಬಿಕೆಯಲ್ಲಿ ಕುಗ್ಗಿ ಹೋಗಿ ನಂಬಿಕೆಯನ್ನು ಬಿಟ್ಟು ತಪ್ಪಾದ ಮಾರ್ಗವನ್ನು ನಾವು ಅನುಸರಿಸುತ್ತೇವೆ. ಇನ್ಯಾಕೆ ನಾವು ಪ್ರಾರ್ಥನೆಯಲ್ಲಿ ಜೀವಿಸಬೇಕು, ಇನ್ಯಾಕೆ ನಂಬಿಕೆಯಲ್ಲಿ ಜೀವಿಸಬೇಕು, ಇನ್ಯಾಕೆ ಸತ್ಯಕ್ಕಾಗಿ ನಿಲ್ಲಬೇಕು, ಇನ್ನೆಷ್ಟು ದಿವಸ ಉಪವಾಸ ಮಾಡಬೇಕು ಎಂಬುದಾಗಿ ಹೇಳಿ ನಾವು ತಪ್ಪು ಮಾರ್ಗಗಳನ್ನು ಆರಿಸಿಕೊಳ್ತೇವೆ. ಆ ದಾವೀದನ ಸಾಕ್ಷಿ ಏನೆಂದರೆ, ನಾನು ಯೆಹೋವನ ಮಾರ್ಗವನ್ನೇ ಅನುಸರಿಸಿದ್ದೇನೆ, ನನ್ನ ದೇವರನ್ನು ಬಿಟ್ಟು ನಾನು ದುಷ್ಟನಾಗಲಿಲ್ಲ. ಒಂದು ವೇಳೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ನಿನ್ನ ಜೀವಿತದ ಕಷ್ಟಗಳು, ದುಃಖಗಳು, ನೋವುಗಳು ಬರುವಾಗ ನೀವು ದೇವರನ್ನು ಬಿಟ್ಟಿದೆಯಾ, ನಂಬಿಕೆಯನ್ನು ಭ್ರಷ್ಟನಾಗಿದೆಯಾ, ಆರಾಧನೆ ಹೋಗುವುದನ್ನು ಬಿಟ್ಟಿದೆಯಾ? ಒಂದು ವೇಳೆ ಆ ರೀತಿಯ ಅನುಭವ ಇರುವುದಾದರೆ ಇವತ್ತೇ ಮನ ತಿರುಗಿ ಕರ್ತನ ಪ್ರೀತಿಯ ಒಂದು ಕಡೆಗೆ ನೀನು ತಿಂತಿರುಗಿ ಬಾ. ನೀನೆಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ ಆತನಿಗೆ ಸಾಧ್ಯವಿದೆ. 22ನೇ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರುಗಳಲ್ಲಿ ಇಟ್ಟುಕೊಂಡೆನು, ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲಿಲ್ಲ. ಆತನು ಹೇಳ್ತಿದ್ದಾನೆ, ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು. ದೇವರ ಆಜ್ಞೆಗಳನ್ನು ತನ್ನ ಮುಂದುಗಡೆ, ಎರಡನೇ ಸಾಕ್ಷಿ ಇದು. ದಾವೀದನು ಏನು ಹೇಳ್ತಿದ್ದಾನೆ, ಆತನ ಆಜ್ಞೆಗಳನ್ನು ನನ್ನ ಎದುರಿನಲ್ಲಿ ಇಟ್ಟುಕೊಂಡೆ. ಅನೇಕ ಸಂದರ್ಭಗಳಲ್ಲಿ ಹೆಸರಿಗೆ ಮಾತ್ರ ಆಜ್ಞೆಗಳು ಎಂಬುದಾಗಿ ಹೇಳುವಂಥವರು ಇರ್ತಾರೆ, ಮತ್ತು ಆಜ್ಞೆಗಳನ್ನು ಅಲಕ್ಷ್ಯ ಮಾಡಿ ಜೀವಿಸುವವರು ಎಷ್ಟೋ ಜನ ಈ ಲೋಕದಲ್ಲಿದ್ದಾರೆ. ಆದರೆ ಭಕ್ತನಾದ ದಾವೀದನ ಸಾಕ್ಷಿ ಅಂದರೆ
ಆತನ ಆಜ್ಞೆಗಳನ್ನು ಎದುರಿನಲ್ಲಿಟ್ಟೆ ಅಂದರೆ ಅರ್ಥ ಏನಾದರದು, ಆ ಆಜ್ಞೆಗಳನ್ನು ಮರೆಯುತ್ತಾ ಇಲ್ಲ, ಆಜ್ಞೆಗಳನ್ನು ಅಲಕ್ಷ್ಯ ಮಾಡ್ತಾ ಇಲ್ಲ, ಆಜ್ಞೆಗಳನ್ನು ತೊರೆಯುತ್ತಾ ಇಲ್ಲ, ಅದರ ಪ್ರಕಾರವಾಗಿ ಜೀವಿಸುವಂಥ ಮನಸ್ಸುಳ್ಳವನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಇವತ್ತು ನೀನು ಕೂಡ ವಾಕ್ಯಗಳ ಅನುಸರಿಸುವಂಥ ಮನಸ್ಸು ಮಾಡುವುದಾದರೆ, ಆತನ ಆಜ್ಞೆಗಳ ಪ್ರಕಾರ ಜೀವಿಸುವಂಥ ಮನಸ್ಸು ಮಾಡುವುದಾದರೆ ಸ್ವರ್ಗದ ಆಶೀರ್ವಾದಕ್ಕೆ ನೀನು ಖಂಡಿತವಾಗಿ ಬಾಧ್ಯವಾಗ್ತಿ ಎಂಬುದಾಗಿ ಈ ಮೂಲಕವಾಗಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮಾತ್ರವಲ್ಲ, ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ. ಆತನು ಹೇಳುವಂಥದ್ದೇನು, ಆತನ ವಿಧಿಗಳು, ಆತನ ನಿಬಂಧನೆಗಳು, ಇದನ್ನು ನಾನು ಅಲಕ್ಷ್ಯ ಮಾಡಲೇ ಎಂಬುದಾಗಿ ದಾವಿದನಲ್ಲಿ ಸಾಕ್ಷಿ ಹೇಳುವುದು ನೋಡ್ತೇವೆ. 23ನೇ ವಾಕ್ಯ, ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿ, ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡೆನು. ಆತನು ಹೇಳ್ತಿದ್ದಾನೆ, ಆತನ ದೃಷ್ಟಿಯಲ್ಲಿ ನಾನು ನಿರ್ದೋಷಿಯು. ಈ ಲೋಕದಲ್ಲಿ ದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾವು ತಪ್ಪು ಮಾಡಿಕೊಂಡು, ರಹಸ್ಯವಾಗಿ ಪಾಪ ಮಾಡಿಕೊಂಡು ನಮ್ಮ ಗಂಡನನ್ನು ವಂಚಿಸ್ಬೋದು, ಹೆಂಡತಿಯನ್ನು ವಂಚಿಸ್ಬೋದು, ಮಕ್ಕಳನ್ನು ವಂಚಿಸ್ಬೋದು, ತಂದೆ ತಾಯಿಗಳನ್ನು ವಂಚಿಸ್ಬೋದು, ಸಹೋದರ ಸಹೋದರಿಯನ್ನು ವಂಚಿಸ್ಬೋದು, ಸಭಾಪಾಲಕರನ್ನು ವಂಚಿಸ್ಬೋದು, ಸಹ ವಿಶ್ವಾಸಿಗಳನ್ನು ವಂಚಿಸ್ಬೋದು. ದೇವರನ್ನು ಯಾರು ಕೂಡ ವಂಚಿಸ್ಲಿಕ್ಕೆ ಆಗಲ್ಲ. ಆತನ ದೃಷ್ಟಿಗೆ ತಪ್ಪಿಸಿಕೊಂಡು ಎಲ್ಲಿ ಕೂಡ ಹೋಗ್ಲಿಕ್ಕೆ ಆಗಲ್ಲ. 139 ಕೀರ್ತನೆ 1-8 ವಾಕ್ಯ ಓದುವುದಾದರೆ, ನೀನು ಹೇಳುವುದು ಕೂರುವುದು ಎಲ್ಲವೂ ಆತನಿಗೆ ಗೊತ್ತಿದೆ, ಯೋಚಿಸುವುದೆಲ್ಲವೂ ಆತನಿಗೆ ಗೊತ್ತಿದೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದಿಕಾಂಡ 6ನೇ ಅಧ್ಯಾಯ 1-5 ವಾಕ್ಯ ಓದುವುದಾದರೆ, ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಕ್ಕೋಸ್ಕರ ದೇವರು ಪಶ್ಚಾತ್ತಾಪ ಪಡ್ತಾನೆ, ಕಾರಣ ಅವರು ಯೋಚಿಸುವುದೆಲ್ಲವೂ ಕೆಟ್ಟದಾಗಿತ್ತು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ನಮ್ಮ ಪ್ರತಿಯೊಂದು ಯೋಚನೆಗಳನ್ನು ಕರ್ತನು ತಿಳಿದಿದ್ದಾನೆ ಪ್ರಿಯರೇ. ಆದ ಕಾರಣ ಇಲ್ಲಿ ಆತನು ಹೇಳ್ತಾನೆ, ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು, ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡೇನೆಂಬುದಾಗಿ ಆತನು ಸಾಕ್ಷಿ ಹೇಳ್ತಾ ಇದ್ದಾನೆ. ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯನ್ನು ನಡೆದುಕೊಂಡನು. ನಮ್ಮನ್ನು ನಾವು ಕಾದುಕೊಳ್ಳಬೇಕು. ನಾವು ಯೋಸೇಫನ ಕುರಿತು ಓದುವುದಾದರೆ ಆದಿಕಾಂಡ 39ನೇ ಅಧ್ಯಾಯದಲ್ಲಿ 8-12 ವಾಕ್ಯ ಓದುವುದಾದರೆ, ಯೋಸೇಫನಿಗೆ ಆ ಪೊಟಿಫರನ ಹೆಂಡತಿ ಪಾಪ ಮಾಡುವುದಕ್ಕಾಗಿ ಆಸೆಗೆ ಕರೀತಾ ಇದ್ದಾಳೆ. ಆಗ ಅವನ ಬಾಯಿಂದ ಬಂದಂಥ ಒಂದೇ ಒಂದು ಮಾತು, ನನ್ನನ್ನು ನಿನ್ನನ್ನು ನೋಡುವತ್ತೊಬ್ಬ ದೇವರಿದ್ದಾನೆ, ಆತನ ದೃಷ್ಟಿಗೆ ಆ ತಪ್ಪಾದದನ್ನು ನಾನು ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ ಎಂಬುದಾಗಿ ಕಡೆಗೆ ಹೇಳಿದಾಗ ಕೊನೆಗೆ ಅವನ ಸುಳ್ಳು ಆರೋಪ ಹೊರಿಸಿ ಅವನು ಸಿಕ್ಕಿ ಹಾಕಿಕೊಳ್ಳುವುದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ಈ ಸಾಕ್ಷಿ ಪ್ರತಿಯೊಂದು ದೇವಜನರಿಗೆ ಇರಬೇಕು. 24ನೇ ವಾಕ್ಯ, ಆದುದರಿಂದ ನಾನು ನೀತಿವಂತನು ನಿರಪರಾಧಿಯು ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು ಎನ್ನುವುದಾಗಿ ಹೇಳ್ತಿದ್ದಾನೆ ಆತನು. ಆದುದರಿಂದ ನಾನು ನೀತಿವಂತನು ನಿರಪರಾಧಿ ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲ ಕೊಟ್ಟನು. ಇವತ್ತು ಎಷ್ಟೋ ಜನರು ನೋಡ್ತೇವೆ, ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಎಷ್ಟೋ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾರೆ, ಗಂಟೆಗಟ್ಟಲೆ ಅನ್ಯ ಭಾಷೆ ಮಾಡ್ತಾರೆ, ಎಲ್ಲ ಕಾನ್ಫರೆನ್ಸ್ಗಳಿಗೆ ಅವರು ಇರ್ತಾರೆ. ಆದರೆ ಅವರ ಜೀವಿತದಲ್ಲಿ ನೀತಿವಂತಿಕೆ ಇರುವುದಿಲ್ಲ. ಅವರು ಜೀವಿತದ ನಿರಪರಾಧಿ ಎಂಬುದಾಗಿ ಅವರಿಗೆ ಇರುವುದಿಲ್ಲ. ಲಂಚಕ್ಕೆ ಅವರು ಕೈ ಒಡ್ಡುತ್ತಾರೆ, ಕಳ್ಳತನ ಮಾಡ್ತಾರೆ, ಬೇರೆಯವ್ರದ್ದು ಅಪಹರಿಸುತ್ತಾರೆ, ಬೇರೆಯವರಿಗೆ ಅನ್ಯಾಯ ಮಾಡ್ತಾರೆ, ಕೋಪವನ್ನು ಒಳಗಡೆ ಇಟ್ಟುಕೊಳ್ತಾರೆ, ಅಹಂಕಾರದಿಂದ ವರ್ತಿಸುತ್ತಾರೆ. ಅದೇ ಸಮಯದಲ್ಲಿ ಭಕ್ತಿಯನ್ನು ಕೂಡ ಮಾಡ್ತಾ ಇರ್ತಾರೆ. ಭಯ ಇಲ್ಲದಂಥ ಭಕ್ತಿಯನ್ನು ದೇವರು ಯಾವತ್ತೂ ನಮ್ಮ ಜೀವಿತ ಇಷ್ಟಪಡುವುದಿಲ್ಲ ಪ್ರಿಯರೇ. ಅದಕ್ಕಾಗಿ 24ನೇ ವಾಕ್ಯ ಇರ್ತದೆ, ಆದುದರಿಂದ ನಾನು ನೀತಿವಂತನು ನಿರಪರಾಧಿ ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲ ಕೊಟ್ಟನು. ಪ್ರತಿಫಲ ಕೊಡಬೇಕಾದವನು ಯಾವುದೇ ಮನುಷ್ಯನಲ್ಲ. ನಮಗೆ ಪ್ರತಿಫಲ ಸ್ವರ್ಗದಿಂದ ಬರಬೇಕು. ಸ್ವರ್ಗದ ದೇವರು ನಮಗೆ ಪ್ರತಿಫಲ ಕೊಡಬೇಕು ಪ್ರಿಯರೇ. ಆತನ ದೃಷ್ಟಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಯಾವುದೇ ಮನುಷ್ಯನಿಂದ ಸಾಧ್ಯವಿಲ್ಲ. 25ನೇ ವಾಕ್ಯ ಹೇಳ್ತದೆ, ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು. ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು. ಅಂದರೆ ಕೃಪೆಯುಳ್ಳವನು ಅಂದರೆ ನಾವು ಇತರರಿಗೆ ಕೃಪೆ ತೋರಿಸುವುದಾದರೆ ದೇವರ ಕೃಪೆಗೆ ನಾವು ಪಾತ್ರರಾಗುತ್ತೇವೆ. ದೇವರು ದೀನರನ್ನು ಲಕ್ಷಿಸುತ್ತಾನೆ ಮತ್ತು ಅಹಂಕಾರಿಗಳನ್ನು ಎದುರಿಸುತ್ತಾನೆಂಬುದಾಗಿ ಆತನ ವಾಕ್ಯದಲ್ಲಿ ನೋಡುತ್ತೇವೆ. ಬೇರೆಯವರಿಗೆ ನಾವು ಕೃಪೆ ತೋರಿಸುವುದಾದರೆ, ಬೇರೆಯವರಿಗೆ ಅವರ ಕಷ್ಟ ಕಾಲದಲ್ಲಿ ನಾವು ದಯೆ ತೋರಿಸುವುದಾದರೆ ದೇವರಿಂದ ನಾವು ದಯೆ ಮತ್ತು ಕೃಪೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಮತ್ತು ದೋಷವಿಲ್ಲದವನಿಗೆ ದೇವರು ಯಾರಾಗಿದ್ದಾನಂತೆ? ನಿರ್ದೋಷಿ ಆಗಿದ್ದಾನೆ. ನಾವು ದೋಷವಿಲ್ಲದೆ ನಡೆಯುವುದಾದರೆ
ದೇವರು ನಮ್ಮ ಜೀವಿತದಲ್ಲಿ ಕೂಡ ನಿರ್ದೋಷಿಯಾಗಿ ನಡೀತಾನೆ. ಆದಿಕಾಂಡ 17ನೇ ಅಧ್ಯಾಯದ 1ನೇ ವಾಕ್ಯ ಅದನ್ನು ಓದ್ತೇವೆ. ಒಂದಿನ ಅಬ್ರಾಹ್ಮನಿಗೆ ದೇವರು ದರ್ಶನದಲ್ಲಿ ಕಾಣಿಸಿಕೊಂಡು ಈ ರೀತಿ ಹೇಳ್ತಿದ್ದಾನೆ, ಅಬ್ರಾಹ್ಮನೇ, ನನ್ನ ಸರ್ವಶಕ್ತನ ದೇವರು, ನೀನು ನನ್ನ ದೃಷ್ಟಿಗೆ ದೋಷವಿಲ್ಲದವನಾಗಿ ನಡ್ಕೊ ಎಂಬುದಾಗಿ ದೇವರು ಆತನಿಗೆ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. 26ನೇ ವಾಕ್ಯ, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನೂ ಆಗಿರುವಿ. ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನಾಗಿರುವಿ. ನಾವು ಶುದ್ಧವಾಗಿ ನಾವು ನಡೆಯುವುದಾದರೆ ನಮ್ಮ ಜೀವಿತದಕ್ಕೂ ಪರಿಶುದ್ಧವಾಗಿ ನಮ್ಮ ಜೀವನದಿಗೆ ಆತ ನಡೀತಾನೆ. ನಾವು ಶುದ್ಧವಾದ ಜೀವಿತ ನಡೆಸುವುದಾದರೆ, ದೇವರ ದೃಷ್ಟಿಯಲ್ಲಿ ಸರಿಯಾದದನ್ನು ನಡೆಸುವುದಾದರೆ, ದೇವರು ನಮ್ಮ ಜೀವಿತದಲ್ಲಿ ಕೂಡ ಪರಿಶುದ್ಧವಾಗಿ ನಮ್ಮ ನಡೆಸುತ್ತಾನೆ ಪ್ರಿಯರೇ. ಆದರೆ ಮೂರ್ಖನಿಗೆ ಆತನು ವಕ್ರನಾಗಿರ್ತಾನೆ. ನಾವು ಅಹಂಕಾರದಿಂದ ನಡ್ಕೊಳ್ಳುವುದಾದರೆ, ಗರ್ವದಿಂದ ಹೆಮ್ಮೆಯಿಂದ ನಡ್ಕೊಳ್ಳುವುದಾದರೆ, ಆತನು ವಕ್ರತೆಯಿಂದ ನಮ್ಮೊಂದಿಗೆ ಡೀಲ್ ಮಾಡ್ತಾನೆ, ನಮ್ಮೊಟ್ಟಿಗೆ ಆತನ ವ್ಯವಹಾರ ಮಾಡ್ತಾನೆ ಪ್ರಿಯರೇ. ನಾವು ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಆದಿಕಾಂಡ 4ನೇ ಅಧ್ಯಾಯ ನಾವು 28ರಿಂದ ಓದುವುದಾದರೆ, ಒಂದು ದಿವಸ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು ಹೇಳ್ತಾ ಇದ್ದಾನೆ, ನನ್ನ ಶಕ್ತಿಯಿಂದ ನನ್ನ ಬಲದಿಂದ ಕಟ್ಟಿದ ಬಾಬೆಲ್ ಎಂಬುದಾಗಿ ಹೇಳಿದಾಗ ದೇವರ ವಾಣಿ ಅವನಿಗೆ ಆಗ್ತಾ ಇದೆ, ನೀನು 7 ವರ್ಷಗಳ ಕಾಲ ಪಕ್ಷಿಯಾಗಿ ಮೃಗದಾಗಿ ಜೀವನ ಮಾಡಬೇಕೆಂಬುದಾಗಿ ಹೇಳಿದ. ಕೊನೆಗೆ 7 ವರ್ಷಗಳ ಕಾಲ ಅವನು ಸಿಂಹಾಸನದ ದೊಬ್ಬಲ್ಪಟ್ಟು ಕಾಡಿನಲ್ಲಿ ಮೃಗದ ಹಾಗೆ ಜೀವನ ಮಾಡಬೇಕಾಯ್ತು. ಆ ವರ್ಷಗಳು ಕಳೆದ ನಂತರ ದೇವರನ್ನು ಆತನು ಮಹಿಮೆಪಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ಹಣದ ಅಹಂಕಾರವೋ, ವಿದ್ಯಾಭ್ಯಾಸದ ಅಹಂಕಾರವೋ ಅಥವಾ ಬಲದ ಅಹಂಕಾರ ಇನ್ಯಾವುದು ನಮ್ಮಲ್ಲಿ ಬರಬಾರ್ದು. ಯಾವತ್ತೂ ನಾವು ತಗ್ಗಿಕೊಂಡು ಬಗ್ಗಿಕೊಂಡು ನಾವು ಜೀವನ ಮಾಡಬೇಕು. ದೇವರ ಮೇಲೆ ನಾವು ನಂಬಿಕೆ ಇಡಬೇಕು ಪ್ರಿಯರೇ. ಆವಾಗಲೇ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವಂಥದ್ದು. 22ನೇ ವಾಕ್ಯದಲ್ಲಿ ಓದುತ್ತೇವೆ, ದೀನರನ್ನು ಉದ್ಧರಿಸುವವನು ಹಮ್ಮಿನ ಕಣ್ಣುಳ್ಳವರನ್ನು ತಗ್ಗಿಸಿ ಬಿಡುವನು ನೀನಲ್ಲವೋ. ದೀನರನ್ನಾತನೇನು ಮಾಡ್ತಾನೆ? ಉದ್ಧರಿಸುತ್ತಾನೆ. ಯೋಸೇಫನು ದೀನನಾಗಿದ್ದನು. ಅವನಿಗೆ ಅಣ್ಣಂದಿರಿಗೆ ವಿರೋಧವಾಗಿ ಆತನಿಗೆ ಒಂದು ಮಾತು ಮಾತಾಡಲಿಲ್ಲ, ಅವನು ಉದ್ಧರಿಸಿದ. ಸತ್ಯವೇದದಲ್ಲಿ ಎಷ್ಟೋ ದೀನರನ್ನು ದೇವರ ಮೇಲಕ್ಕೆತ್ತುವಂಥದ್ದನ್ನು ನಾವು ಸತ್ಯವರು ಕಾಣ. ಮೋಶೆ ದೀನನಾಗಿದ್ದ. ಯಾಕಂದರೆ ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಅವನು ಎಲ್ಲ ಮನುಷ್ಯರಲ್ಲಿ ಸಾತ್ವಿಕನು. ಮತ್ತು ದೇವರೇ ಸಾಕ್ಷಿ ಕೊಡ್ತಾರೆ 7ನೇ ವಾಕ್ಯದಲ್ಲಿ. ಅರಣ್ಯಕಾಂಡ 12:7 ನಾವು ನೋಡ್ತೇವೆ, ಆತನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನೆಂಬಂಥ ಸಾಕ್ಷಿಯನ್ನು ದೇವರಲ್ಲಿ ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಹಮ್ಮಿನ ಕಳ್ಳೂರವನು ತಗ್ಗಿಸಿ ಬಿಡು ನೀನಲ್ಲವೋ. ಮತ್ತು 28ನೇ ವಾಕ್ಯ, ನೀನೇ ನನ್ನ ದೀಪವನ್ನು ಒತ್ತಿಸುವನಲ್ಲವೇ. ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ನಮ್ಮ ದೀಪವನ್ನು ಒತ್ತಿಸುವನು ಅಂದರೆ ಈ ಲೋಕ ನಾವು ಪ್ರಕಾಶಿಸುವ ರೀತಿಯಲ್ಲಿ ಮಾಡುವಾತನು ಯಾರು ಗೊತ್ತುಂಟ? ದೇವರು. ಪ್ರಕಾಶಿಸುವಂತೆ ನಮಗೆ ಮಾಡಲಿಕ್ಕೆ ದೇವರು ನಮ್ಮ ಸ್ವಂತ ಬಲದಿಂದ ಪ್ರಕಾಶಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಕಾಶಿಸುವಂತೆ ನಾವು ಮಾಡುವಾತನು ದೇವರಾಗಿದ್ದಾನೆ. ನೋಡಿ, ಯೋಹನ್ನನ ಕುರಿತು ಈ ರೀತಿ ಸಾಕ್ಷಿ ಹೇಳ್ತಾ ಇದೆ. ಯೋಹನ್ನನ ಸುವಾರ್ತೆಯಲ್ಲಿ ನಾವು 5ನೇ ಅಧ್ಯಾಯ 35ನೇ ವಾಕ್ಯ ಹೇಳ್ತದೆ, ಉರಿದು ಪ್ರಕಾಶಿಸುವ ಬೆಳಕಾಗಿದ್ದಂತೆ ಆತನು. ಹಾಗಾದರೆ ಉರಿದು ಪ್ರಕಾಶಿಸುವಂತೆ ನಮ್ಮ ಜೀವಿತವನ್ನು ಮಾಡುವ ಆತನು ಯಾರಾಗಿದ್ದಾನೆ? ಸ್ವರ್ಗದ ದೇವರಾಗಿದೆ. ನಮ್ಮ ಸ್ವಂತ ಬಲದಿಂದ ನಾವು ಪ್ರಕಾಶಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಕೃಪೆ ಬೇಕು, ದೇವರ ಅಭಿಷೇಕ ಬೇಕು, ದೇವರ ಬಲ ನಮಗೆ ಬೇಕು ಪ್ರಿಯರೇ. 28ನೇ ವಾಕ್ಯ ಪುನಃ ಓದ್ತೇನೆ, ನೀನೇ ನನ್ನ ದೀಪವನ್ನು ಒತ್ತಿಸುವನಲ್ಲವೇ. ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ದೇವರೇನು ಮಾಡ್ತಾರೆ? ನಮ್ಮ ಜೀವಿತದಲ್ಲಿ ಒಂದು ವೇಳೆ ಕತ್ತಲೆ ಇರ್ಬೋದು. ಇವತ್ತು ನಿಮ್ಮ ಜೀವಿತದಲ್ಲಿ ಒಂದು ಕತ್ತಲೆ ಇರ್ಬೋದು, ಪಾಪದ ಕತ್ತಲೆ ಇರ್ಬೋದು. ನಿಮ್ಮ ನೋಡುವಂಥ ಸಂದರ್ಭದಲ್ಲಿ ಅನೇಕ ನಿಮ್ಮನ್ನು ದೂರ ಮಾಡ್ತಾ ಇರ್ಬೋದು. ಅವನು ಕುಡುಕನು, ಅವಳು ವ್ಯಭಿಚಾರಿ, ಅವನು ಕಳ್ಳನು, ಅವನು ಅಕ್ರಮಗಾರನು, ಅವನು ತಪ್ಪಾದ ಕೆಲಸ ಮಾಡುವನು, ಅವನು ದರಿದ್ರನು ಏನೆಂಬುದಾಗಿ ಹೇಳಿ ನಿಮ್ಮನ್ನು ಹೀಯಾಳಿಸಿ ನಿಂದಿಸುವಂಥ ಜನರು ನಿಮ್ಮ ಸುತ್ತಮುತ್ತಲು ಇರಬಹುದು. ನಿಮ್ಮ ಪರಿಸ್ಥಿತಿ ಕೂಡ ಇದೇ ರೀತಿಯಲ್ಲಿ ಆಗಿರಬಹುದು. ಆದರೆ ಯಾವಾಗ ಯೇಸುಸ್ವಾಮಿ ನಿಮ್ಮ ಜೀವಿತದಲ್ಲಿ ಬರ್ತಾನೆ, ನೀವು ಬೆಳಕಾಗಿ ಮಾರ್ಪಾಡ್ತೀರಿ. ನಿಮ್ಮ ದೀಪವನ್ನು ಹೊತ್ತಿಸುವುದಂದರೆ ನೀವು ಪ್ರಕಾಶಿಸುವಂತೆ ದೇವರು ನಿಮ್ಮನ್ನು ಮಾಡ್ತಾನೆ. ಯೋಹನ ಸುವಾರ್ತೆ 8:12 ಯೇಸುಸ್ವಾಮಿ ಹೇಳ್ತಾನೆ, ಈ ಲೋಕಕ್ಕೆ ನಾನು ಬೆಳಕಾಗಿದ್ದೇನೆ. ನನ್ನ ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವಂಥ ಬೆಳಕನ್ನು ಆತನು ಹೊಂದಿದ್ದಾನೆಂಬುದಾಗಿ ಯೇಸುಸ್ವಾಮಿಯಲ್ಲಿ ವಾಕ್ಯದ ಮೂಲಕ ಹೇಳ್ತಾನೆ. ಪ್ರಿಯರೇ, ನೀನು ಯಾವುದೇ ವ್ಯಕ್ತಿ ಆಗಿರು, ಯೇಸುಸ್ವಾಮಿ ನಿನ್ನ ಜೀವಿತದಲ್ಲಿ ಬರುವಾಗ ನೀನು ಬೆಳಕಾಗಿ ಮಾರ್ಪಡುತ್ತಿ. ಅನೇಕ ನಿನ್ನ ಬಳಿಗೆ ಬರ್ತಾರೆ. ಮುಂಚಿನ ಜೀವಿತ ಯಾವುದೇ ರೀತಿಯಲ್ಲಿ ಆಗಿದ್ದಿರ್ಬೋದು, ನಿನ್ನನ್ನು ಕೇಳ್ತಾರೆ, ನನಗೋಸ್ಕರ ಪ್ರಾರ್ಥನೆ ಮಾಡು, ನನಗೂ ಕೂಡ ಸತ್ಯವಾಕ್ಯ ಕೇಳಬೇಕು, ನನಗೂ ವಾಕ್ಯ ಹೇಳು ಎಂಬುದಾಗಿ ಅನೇಕರು ನಿನ್ನ ಬಳಿಗೆ ಬರುವ ಹಾಗೆ ಯೇಸು ಕ್ರಿಸ್ತನು ಮಾಡ್ತಾನೆ. ಪ್ರಿಯರೇ, ನಾವು ಮುಂದಕ್ಕೆ ನೋಡ್ತೇವೆ. 29ನೇ ವಚನ, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ
ಪ್ರಕಾರವನ್ನು ಹಾರುವೆನು, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು. ಈ ಲೋಕದಲ್ಲಿ ನಮ್ಮ ಶಕ್ತಿಯಿಂದ ನಾವು ಏನು ಮಾಡಲಿಕ್ಕೆ ಆಗಲ್ಲ. ಈ ಲೋಕದಲ್ಲಿ ಅನೇಕ ನಾಲ್ಕು ಸುತ್ತಲಿಂದಲೂ ಒಬ್ಬ ದೇವರ ಮಗುಗೆ ವಿರೋಧವಾಗಿ ತಂತ್ರಗಳನ್ನು ಹೂಡಿಕೊಂಡು ಬರ್ಬೋದು. ಕೆಲವರು ಪೊಲೀಸ್ ಕೇಸ್ ಕೊಡ್ಬೋದು, ಕೋರ್ಟಲ್ಲಿ ಕೇಸುಗಳನ್ನು ಹಾಕಬಹುದು, ದಾವೆಗಳನ್ನು ಹೂಡಬಹುದು. ಇನ್ನು ಕೆಲವರು ಹಿಂಸೆಗಳನ್ನು ಕೊಡಬಹುದು. ನೀವು ನಡೆಯುವಂಥ ದಾರಿಯನ್ನು ಅವರು ಮುಚ್ಚಬಹುದು, ನಿಮ್ಮ ಸ್ಥಳಗಳನ್ನು ಅವರು ಆಕ್ರಮಿಸಬಹುದು, ನಿಮ್ಮ ಕೆಲಸದಿಂದ ತೆಗೆದು ಹಾಕುವ ಹಾಗೆ ಅನೇಕ ವಿಧವಾಗಿ ಪ್ರಯತ್ನಗಳನ್ನು ಮಾಡ್ಬೋದು. ನಿಮ್ಮ ವ್ಯಾಪಾರ ನಷ್ಟವಾಗುವ ರೀತಿಯಲ್ಲಿ ಕ್ರಿಯೆಗಳನ್ನು ಅವರು ಮಾಡ್ಬೋದು. ನಿಮ್ಮ ವಿರುದ್ಧವಾಗಿ ಮಾಟ ಮಂತ್ರಗಳನ್ನು ಮಾಡಬಹುದು. ಅನೇಕ ವಿಧವಾದ ಕ್ರಿಯೆಗಳನ್ನು, ಅಂದರೆ ಒಂದು ದಂಡು ಎಂಬುದಾಗಿ ಹೇಳಿದರೆ 6,000 ಸೈನಿಕರಿರುವಂಥ ಒಂದು ಗುಂಪು, ಅದಕ್ಕೆ ಒಂದು ದಂಡು ಅಂತ ಹೇಳ್ತಾರೆ. ಅದರ ಅರ್ಥ 4 ದಿಕ್ಕಿನಿಂದಲೂ ಸುತ್ತುವರೆದು ಬರುವಂಥ ಒಂದು ವೈರಿಯ ಒಂದು ಸೈನ್ಯದ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇದೆ. ಇವತ್ತು 4 ದಿಕ್ಕಿನಿಂದಲೂ ವೈರ್ಯದ ನಿಮ್ಮನ್ನು ಆವರಿಸಿಕೊಂಡು ನಿಮ್ಮನ್ನು ಹಿಂಸಿಸಿ, ನಿಮ್ಮನ್ನು ಕುಗ್ಗಿಸಿ, ನಿಮ್ಮನ್ನು ಸಂತೋಷ ನಷ್ಟಪಡಿಸಿ ವಿರುದ್ಧವಾಗಿ ಬರಬಹುದು. ಆದರೆ ಇಲ್ಲಿ ದಾವೀದನು ಹೇಳುವಂಥ ಒಂದು ಮುಖ್ಯವಾದಂಥ ಮಾತು, ಕಾರಣ 4 ದಿಕ್ಕಿನಿಂದಲೂ ಅವನಿಗೆ ವಿರೋಧಿಗಳಿದ್ದರು, ಅವನ ಸ್ವಂತ ಜನರಿಗೆ ವೈರಿಗಳಾಗಿದ್ದರು. ಆದರೆ ಅವನು ಹೇಳುವಂಥ ಒಂದು ನಂಬಿಕೆ ಮಾತು ಏನು ಗೊತ್ತುಂಟ? 18-29 ಕೀರ್ತನೆಯಲ್ಲಿ, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಕಾರವನ್ನು ಹಾರುವೆನು. ನನ್ನ ದೇವರ ಸಹಾಯದಿಂದ ಪ್ರಕಾರ ಹಾರುವುದು ಎಂಬುದಾಗಿ ಹೇಳಿದರೆ, ಇರುವಂಥ ಪರಿಸ್ಥಿತಿ, ಈಗಿರುವಂಥ ಪರಿಸ್ಥಿತಿ, ಅಯ್ಯೋ ದೇವರೇ ನಾನು ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ಸಾಲದ ಮೇಲೆ ಸಾಲ, ಕೆಲಸ ಇಲ್ಲದಂಥ ಅನುಭವ, ವ್ಯಾಪಾರದಲ್ಲಿ ನಷ್ಟಗಳು, ರೋಗದ ಮೇಲೆ ರೋಗ, ಕುಟುಂಬದಲ್ಲಿ ಅಸಮಾಧಾನ, ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಷ್ಟಗಳನ್ನು ಯಾವ ರೀತಿ ದಾಟಿಕೊಳ್ಳೋದು, ನಾನು ಹೇಗೆ ದಾಟಿಕೊಂಡು ಮುಂದುವರಿಯಲಿ ಎಂಬುದಾಗಿ ಇವತ್ತು ನೀನು ಯೋಚನೆ ಮಾಡ್ತಾ ಇರ್ಬೋದು. ಕೀರ್ತನೆ 34:19 ಹೇಳ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಆತನನ್ನು ಬಿಡುಗಡೆ ಮಾಡುವನು. ನೀತಿವಂತನಿಗೆ ಅನೇಕ ಕಷ್ಟಗಳು ಬರ್ತದೆ ಲೋಕದಲ್ಲಿ, ಆದರೆ ಅವು ಎಲ್ಲವುಗಳಿಂದ ಬಿಡುಗಡೆ ಮಾಡುವಂಥ ಒಬ್ಬ ದೇವರಿದ್ದಾನೆ, ಅದನ್ನೇ ಯೇಸು ಸ್ವಾಮಿಯಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಡು ಪ್ರಿಯನೇ. ಕೊನೆಗೆ 30ನೇ ವಾಕ್ಯ ಹೇಳ್ತದೆ, ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೆಹೋವನ ವಚನವು ಶುದ್ಧವಾದದ್ದು, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಏನು ಹೇಳ್ತದೆ? ದೇವರ ಮಾರ್ಗವು ಯಾವ ದೋಷವಿಲ್ಲದು. ದೇವರ ಮಾರ್ಗದಲ್ಲಿ ಯಾವ ದೋಷ ಇಲ್ಲ. ಅನೇಕರು ಕುಡುಕತನ ಬಿಟ್ಟು, ವ್ಯಭಿಚಾರ ಪಾಪಗಳನ್ನು ಬಿಟ್ಟು, ಅಕ್ರಮ ಸಂಬಂಧಗಳನ್ನು ಬಿಟ್ಟು, ಅಥವಾ ತಪ್ಪು ಕೆಲಸ ಮಾಡುವುದನ್ನು ಬಿಟ್ಟು, ಕಳ್ಳತನ, ದರೋಡೆ, ಕೊಲೆ ಅಂತ, ಗೂಂಡಾಗಿರಿ ಅಂತ ಎಲ್ಲ ತಪ್ಪು ಕೆಲಸಗಳನ್ನು ಬಿಟ್ಟು ದೇವರ ಮಾರ್ಗಕ್ಕೆ ಬರ್ತಾರೆ. ಅವರು ತಪ್ಪು ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಿಗೆ ತುಂಬ ಪ್ರೋತ್ಸಾಹ ಇರ್ತದೆ ಲೋಕದಿಂದ. ಯಾವಾಗ ಈ ಕೆಲಸ, ತಪ್ಪು ಕೆಲಸ ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಮಾರ್ಗದಲ್ಲಿ ನಡೀತಾರೆ, ಆವಾಗ ವಿರೋಧಿಸೋದಕ್ಕೆ ಅನೇಕರು ಇರ್ತಾರೆ. ಅಯ್ಯೋ ಅವನು ಜಾತಿ ಬಿಟ್ಟಿದ್ದಾನೆ, ಅವನು ಯೇಸುವಿನಿಂದ ಹೋಗಿದ್ದಾನೆ, ಅವನು ಹುಚ್ಚನಾಗಿದ್ದಾನೆ, ತಮಾಷೆ ಮಾಡೋರು, ಗೇಲಿ ಮಾಡೋರು ಇರ್ತಾರೆ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಈ 30ನೇ ವಾಕ್ಯ, ದೇವರ ಮಾರ್ಗವು ಯಾವ ದೋಷ ಇಲ್ಲದು. ಈ ಲೋಕದಲ್ಲಿ ಎಲ್ಲ ಮಾರ್ಗಗಳಲ್ಲಿ ದೋಷ ಇರ್ಬೋದು, ದೇವರ ಮಾರ್ಗದಲ್ಲಿ ಮಾತ್ರ ದೋಷ ಇಲ್ಲ. ದೇವರ ಮಾರ್ಗವು ಯಾವ ದೋಷ ಇಲ್ಲದ್ದು, ಯೆಹೋವನ ವಚನವು ಶುದ್ಧವಾದದ್ದು. ದೇವರ ವಾಕ್ಯ ಹೇಗಿದೆ? ಶುದ್ಧವಾದದ್ದು, ಪರಿಶುದ್ಧವಾದಂಥ ವಾಕ್ಯ. ವಾಕ್ಯ ಕೇಳುವಾಗ, ವಾಕ್ಯ ಓದುವಾಗ ಅದರ ಅನುಭವ ನಮಗೆ ಉಂಟಾಗ್ತದೆ. ದೇವರ ವಾಕ್ಯವು ಶುದ್ಧವಾದದ್ದು. ಮುಂದೇನು ಹೇಳ್ತದೆ? ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಗುರಾಣಿ ಅಂದರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಯುದ್ಧಗಳು ನಡೆಯುವಾಗ ಒಂದು ಕೈಲಿ ಕಬ್ಬಿಣದ ಒಂದು ಗುರಾಣಿ, ಒಂದು ರೌಂಡ್ ಇರ್ತದೆ, ಅದು ಶೀಲ್ಡ್ ಆಗಿ, ಒಂದು ಕೈಲಿ ಅದನ್ನು ಇಟ್ಕೊಳ್ತಿದ್ರು ಸೈನಿಕರು, ಇನ್ನೊಂದು ಕೈಲಿ ಖಡ್ಗ ಇಟ್ಕೊಳ್ತಿದ್ರು. ಖಡ್ಗ ವೈರಿಯ ಮೇಲೆ ದಾಳಿ ಮಾಡೋದಕ್ಕಾಗಿ, ಮತ್ತು ಗುರಾಣಿ ವೈರಿಯ ದಾಳಿಯನ್ನು ಅದು ತಡೆಯುವುದಕ್ಕೋಸ್ಕರವಾಗಿತ್ತು, ಅದೇ ಗುರಾಣಿ. ಆದರೆ ವಾಕ್ಯ ಇಲ್ಲಿ ಹೇಳ್ತದೆ, 30ನೇ ವಾಕ್ಯ, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಯಾರಿಗೆ ಆತನು ಗುರಾಣಿಯಾಗಿದ್ದಾನೆ? ಆತನ ಆಶ್ರಯಕ್ಕೆ ಯಾರೆಲ್ಲ ಬರ್ತಾರೋ ಅವರೆಲ್ಲರಿಗೆ ಆತನು ಗುರಾಣಿಯಾಗಿದ್ದಾನೆ. ಇವತ್ತು ಯೇಸು ಸ್ವಾಮಿಯ ಆಶ್ರಯಕ್ಕೆ ನೀನು ಬರುವುದಾದರೆ, ಆತನ ಆಶ್ರಯವನ್ನು ಬೇಡಿಕೊಳ್ಳುವುದಾದರೆ, ಕರ್ತನೇ, ಲೋಕದಲ್ಲಿ ನಾನು ಸೋತು ಹೋಗಿದ್ದೇನೆ, ನನ್ನ ಜೀವಿತದಲ್ಲಿ ಸೋತು ಹೋಗಿದ್ದೇನೆ, ಕುಡಿದು ನಾನು ಹಾಳಾಗಿದ್ದೇನೆ, ಪಾಪದಲ್ಲಿ ಜೀವಿಸಿ ಹಾಳಾಗಿದ್ದೇನೆ, ಮರಣಕರವಾದ ರೋಗ ನನಗಿದೆ ಸ್ವಾಮಿ, ಎಲ್ಲ ಕಳಕೊಂಡ ಸ್ಥಿತಿಯಲ್ಲಿದ್ದೇನೆ, ಕುಟುಂಬದಲ್ಲಿ ಸಮಾಧಾನ ಇಲ್ಲ,
ಜೀವಿತದಲ್ಲಿ ಸಮಾಧಾನ ಇಲ್ಲ ಎಂಬ ಅನೇಕ ವಿಧವಾದ ಕೊರಗಿನಲ್ಲಿ ಇವತ್ತು ನೀವು ಜೀವನ ಮಾಡ್ತಿರ್ಬೋದು. ವಾಕ್ಯ ಹೇಳ್ತದೆ, ಕೀರ್ತನೆ 18:30 ವಾಕ್ಯದ ಕೊನೆಯ ಲೈನ್ ಹೇಳ್ತದೆ, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಕೀರ್ತನೆ 91:1 ಪರಾತ್ಪರನ ಮರಕ್ಕಿರುವವನು ಆ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಯಾರಿಗೆ ಗುರಾಣಿ ಆತನು? ಆಶ್ರಿತರಿಗೆ ಗುರಾಣಿ. ಹಾಗಾದರೆ ನೀನು ಆತನ ಆಶ್ರಯಕ್ಕೆ ಓಡಿ ಬರುವುದಾದರೆ ಆತ ನಿನಗೋಸ್ಕರ ಗುರಾಣಿಯಾಗಿ ನಿಲ್ತಾನೆ. ಬರುವ ಅಂಟು ರೋಗಗಳು, ಬರುವ ಅವಘಡಗಳು, ಬರುವ ಸೈತನ ತಂತ್ರಗಳು ಇವೆಲ್ಲವನ್ನೂ ಆತನು ತಡೆದು ನಿಲ್ಲಿಸುವಂಥ ಗುರಾಣಿ. ಈಗಲೇ ಯೇಸು ಸ್ವಾಮಿಯ ಆಶ್ರಯಕ್ಕೆ ಓಡಿ ಬಾ. ನಿನ್ನೆಲ್ಲ ವಿಷಯಗಳನ್ನು ಆತನ ಕೈಗೆ ಒಪ್ಪಿಸಿಕೊ. ವೈರ್ಯ ತಂತ್ರಗಳು, ಮಾಟ ಮಂತ್ರಗಳು, ಏನೇ ಸಮಸ್ಯೆಗಳಿರಲಿ, ಆತನು ಗುರಾಣಿಯಾಗಿದ್ದುಕೊಂಡು ನಿನಗೋಸ್ಕರ ಅದನ್ನು ತಡೆದು ನಿಲ್ಲಿಸ್ತಾನೆ. ಯೇಸು ಸ್ವಾಮಿ ನಿನ್ನ ಪ್ರೀತಿ ಮಾಡ್ತಾನೆ. ನಿನ್ನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಯೇಸು ಸ್ವಾಮಿಯಿಂದ ಮಾತ್ರ ಕೊಡೋದಕ್ಕೆ ಸಾಧ್ಯ. ಬನ್ನಿರಿ, ನಾವು ಪ್ರಾರ್ಥನೆ ಮಾಡ್ತೇನೆ ನಿಮಗೋಸ್ಕರವಾಗಿ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ನನ್ನ ಸಂದೇಶವನ್ನು ಆಲಿಸುವಂಥ ಪ್ರಿಯ ವೀಕ್ಷಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸುತ್ತೇನೆ. ಇವರೆಲ್ಲರ ಕರ್ತ ನಿನ್ನ ಆಶೀರ್ವಾದ ಮಾಡಬೇಕಾಗಿ ಕೇಳಿಕೊಳ್ತಾನೆ. ಇವತ್ತಿನ ದಿವಸದಲ್ಲಿ ಯಾವುದೇ ಸಮಸ್ಯೆ ಅವರು ಎದುರಿಸುತ್ತಾ ಇರುವುದಾದರೆ ಅದರ ಮೇಲೆ ಜಯ ಕೊಡು, ಬಿಡುಗಡೆ ಕೊಡು. ಅವರ ಕಣ್ಣೀರನ್ನು ಒರೆಸು ಸ್ವಾಮಿ. ಇವತ್ತು ಅವರು ಮಾಡಲಿಕ್ಕಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಕೈಯಕ್ಕದ ಕೆಲಸವನ್ನು ಸಫಲಪಡಿಸು ಸ್ವಾಮಿ. ಅವರ ಕುಟುಂಬದಲ್ಲಿ ಸಮಾಧಾನ ಕೊಡು, ಅವರ ಜೀವಿತದಲ್ಲಿ ಸಮಾಧಾನ ಕೊಡು. ಕೆಲಸ ಕಳ್ಕೊಂಡು ಹೋದಾಗ ಕೆಲಸ ಕೊಡು ಸ್ವಾಮಿ. ವ್ಯಾಪಾರದ ನಷ್ಟ ಅನುಭವಿಸ್ತಿದ್ದರೆ ವ್ಯಾಪಾರದಲ್ಲಿ ಸಮೃದ್ಧಿ ಕೊಡು ಸ್ವಾಮಿ. ಸಾಲಗಳಿಂದ ಬಿಡುಗಡೆ ಮಾಡು. ರೋಗ ಬೇನೆ ವ್ಯಾಧಿಗಳಿಂದ ಅವರಿಗೆ ಬಿಡುಗಡೆ ಕೊಡಬೇಕಾಗಿ ಕೇಳ್ಕೊತಾನೆ. ಇವತ್ತಿನ ದಿನ ಅವರು ಸಂತೋಷವಾಗಿ ಮುಂದುವರಿಯಲು ಕೃಪೆ ಮಾಡು ಸ್ವಾಮಿ. ಎಲ್ಲ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇನೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರಿಯ ವೀಕ್ಷಕರೇ, ನಾಳೆ ಮುಂಜಾನೆ ಪುನಃ ಸೇರುವವರೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಶ್ರಯ ಟಿವಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.